ಬಿಜೆಪಿಯಲ್ಲಿ ಅಸ್ತಿತ್ವಕ್ಕಾಗಿ ಬಿಎಸ್ವೈ ಫ್ಯಾಮಿಲಿ ಪರದಾಟವೋ ಪರದಾಟ. ತಾವೇ ಸಂಘಟಿಸಿ ಬೆಳೆಸಿದಂತಹ ಪಕ್ಷದಲ್ಲಿ ತಮಗೆ ಉಳಿಗಾಲವಿಲ್ಲ. ಬಿಜೆಪಿಯಲ್ಲಿ ಅಸ್ತಿತ್ವಕ್ಕಾಗಿ ಬಿಎಸ್ವೈ ಫ್ಯಾಮಿಲಿಯ ಪರದಾಟ. ತಾವೇ ಸಂಘಟಿಸಿ ಬೆಳೆಸಿದಂತಹ ಪಕ್ಷದಲ್ಲಿ ತಮಗೆ ಉಳಿಗಾಲವಿಲ್ಲ. ಬಿಜೆಪಿಯಲ್ಲಿ ಈಗ ಬಿಎಸ್ವೈ ಫ್ಯಾಮಿಲಿಯನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಪುತ್ರನನ್ನ 2ನೇ ಬಾರಿ ರಾಜ್ಯಾಧ್ಯಕ್ಷರನ್ನಾಗಿಸಲು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಬಿಎಸ್ವೈಗೆ ಮಗನನ್ನ ರಾಜ್ಯಾಧ್ಯಕ್ಷನಾಗಿಸಲು ಇಷ್ಟು ಕಷ್ಟಪಡಬೇಕಾ ಎನ್ನುವಂತಹ ಪ್ರಶ್ನೆ. ಪಕ್ಷದೊಳಗೆ ವಿರೋಧಿಗಳ ಆಟಕ್ಕೆ ಮಣಿದ್ರ ಬಿಎಸ್ವೈ ಹಾಗೂ ವಿಜಯೇಂದ್ರ. ಇದು ಫ್ರೀಡಂ ಟಿವಿಯ ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿ ಆಗಿದೆ. ಎಸ್ ವೀಕ್ಷಕರೇ, ಬಿಜೆಪಿಯಲ್ಲಿ ಅಪ್ಪ ಮಗ ಒಂದು ಪಕ್ಷ ಅಥವಾ ಅಪ್ಪ ಮಗ ಒಂದು ಬಣ, ಬೇರೆಯವರೆಲ್ಲ ಒಂದು ಬಣ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಯಡಿಯೂರಪ್ಪ ವಿರುದ್ಧವಾಗಿ ಯಡಿಯೂರಪ್ಪ ಕ್ಲೋಸ್ ಸರ್ಕಲ್ ಏನಿದೆ ಅಲ್ಲ, ಅವೆಲ್ಲವೂ ಸೇರ್ಕೊಂಡು ಒಂದು ಬರ್ಡೇ ಅಂತ ಹೇಳಿ ಒಂದು ಸಮಾವೇಶವನ್ನ ಮಾಡ್ತಾರೆ. ಅದರಲ್ಲಿ ಯಡಿಯೂರಪ್ಪ ವಿರುದ್ಧವಾಗಿ ಮಾತನಾಡ್ತಾರೆ. ಯಡಿಯೂರಪ್ಪ ವಿಜಯೇಂದ್ರ ಅವರ ವಿರುದ್ಧವಾಗಿ ಗೋಪುರದ ಎತ್ತರಕ್ಕೆ ವಿರೋಧಿಗಳು ಬೆಳೆದುಕೊಂಡಿದ್ದಾರೆ. ಈಗ ಬಿಜೆಪಿಯಲ್ಲಿ ಅಪ್ಪ ಮಗನ ಆಟ ಏನು ನಡೆಯೋದಿಲ್ಲ ಅಂತ ಹೇಳಿ ವಿರೋಧಿ ಬಣಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ವೀಕ್ಷಕರೇ. 82 ವರ್ಷಗಳು ಆದ್ರೂ ಕೂಡ ಯಡಿಯೂರಪ್ಪ ಅವರಿಗೆ ಆಫೀಸಿಗೆ ಬಂದಂಗೆ ಬಿಜೆಪಿ ಆಫೀಸ್ ಕಡೆ ಬರ್ತಾ ಇದ್ದಾರೆ. ನಾವೆಲ್ಲ ಆಫೀಸ್ ಕಡೆಗೆ ಹೋಗಲ್ವೇ, ಹಂಗೆ ದಿನಾ ಬೆಳಗ್ಗೆ ಆದ್ರೆ ಯಡಿಯೂರಪ್ಪ ಅವರು ಬಿಜೆಪಿ ಆಫೀಸ್ ಕಡೆ ಬರ್ತಾ ಇದ್ದಾರೆ. ಪರಿಸ್ಥಿತಿ ಹಂಗಾಗಿದೆ. 72ರ ವಯಸ್ಸಿನಲ್ಲೂ ಕೂಡ ಯಡಿಯೂರಪ್ಪ ಆ ಒಂದು ಕಚೇರಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ನಿಟ್ಟಿನಲ್ಲಿ ವಿಜಯೇಂದ್ರ ಅವರನ್ನ ಶತಾಯ ಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಾರದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 4 ಬಾರಿ ಬಿಜೆಪಿಯಿಂದ ಸಿಎಂ ಆಗಿದ್ದು ಬಿಎಸ್ ಯಡಿಯೂರಪ್ಪ ಅವರು ಮಾತ್ರ ಬಿಜೆಪಿಯಲ್ಲಿ ಒಂದು ಕಾಲದಲ್ಲಿ ಪ್ರಶ್ನಾತೀತ ನಾಯಕನಾಗಿ ಬೆಳೆದಿದ್ದಂತಹ ಬಿಎಸ್ ಯಡಿಯೂರಪ್ಪ ಮಾತ್ರ ಬಿಜೆಪಿಯಲ್ಲಿ ಒಂದು ಕಾಲದಲ್ಲಿ ಪ್ರಶ್ನಾತೀತ ನಾಯಕರಾಗಿ ಬೆಳೆದಿರುವಂತದ್ದು ಯಡಿಯೂರಪ್ಪ ಮಾತ್ರ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೇರ್ಲಿಕ್ಕೆ ಚುಕ್ಕಾಣಿಯನ್ನ ಹಿಡಿದಿದ್ದು ಯಡಿಯೂರಪ್ಪ ಅವರು ಮಾತ್ರ. ಕಾಂಗ್ರೆಸ್ ಮುಷ್ಟಿಯಲ್ಲಿದ್ದಂತಹ ಕರ್ನಾಟಕವನ್ನ ಕಮಲದ ಮುಡಿಗೆ ಏರಿಸಲು ನಿಂತಿದ್ದೇ ಯಡಿಯೂರಪ್ಪ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದಂತಹ ಯಡಿಯೂರಪ್ಪಗೆ ಇದೆಂಥ ಅಗ್ನಿ ಪರೀಕ್ಷೆ. ಬಿಎಸ್ ಯಡಿಯೂರಪ್ಪ ಮಾತು ಈಗ ಬಿಜೆಪಿಯಲ್ಲಿ ನಡೆಯೋದೇ ಇಲ್ವಾ? ಹಂಗ್ಯಾಕಾಗೋಯ್ತು? 2 ಮಕ್ಕಳನ್ನ ಶಾಸಕ ಹಾಗೂ ಸಂಸದರಾಗಿಸಿದ್ರೂ ಕೂಡ ತಪ್ಪಿಲ್ಲ, ತಲೆನೋವು. 2 ಮಕ್ಕಳು ರಾಜಕೀಯ ಜೀವನವೇ ಮುಗಿದು ಹೋಗುವಂತಹ ಆ ಒಂದು ಟೈಮ್ ಬಂದಿರೋ ತರ ಕಾಣಿಸ್ತಾ ಇದೆ. ಶಿಕಾರಿಪುರದಲ್ಲಿ ಈ ಬಾರಿ ಕಷ್ಟ ಬಿದ್ದು ಗೆದ್ದಿದ್ರು ಬಿವೈ ವಿಜಯೇಂದ್ರ. ಪಕ್ಷೇತರ ಅಭ್ಯರ್ಥಿಯ ಮುಂದೆ ಕೇವಲ 10,000 ಮತಗಳಿಂದ ಗೆದ್ದಿರುವಂತಹ ವಿಜಯೇಂದ್ರ. ಅಪ್ಪ ಬಿಟ್ಟು ಕೊಟ್ಟು ಕ್ಷೇತ್ರದಲ್ಲೇ ವಿಜಯೇಂದ್ರ ಪ್ರವಾಸದ ಗೆಲುವು. ಮತ್ತೊಂದು ಕಡೆ ಶಿವಮೊಗ್ಗ ಲೋಕಸಭೆಯಲ್ಲಿ ರಾಘವೇಂದ್ರ ಗೆಲುವು ಕೂಡ ಅಷ್ಟೇ ಕಷ್ಟಪಟ್ಟು ಗೆದ್ದಿದ್ದಾರೆ. ಕಷ್ಟಪಟ್ಟು ಗೆದ್ದಂತಹ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ್ರು. ಈಗ 2ನೇ ಅವಧಿಗೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿಸ್ಲಿಕ್ಕೆ ಯಡಿಯೂರಪ್ಪಂಗೆ ಆಗ್ತಾ ಇಲ್ಲ. ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬ ರಾಜಕೀಯ ಹಿಂಗ್ಯಾಕಾಗೋಯ್ತು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಸ್ ವೀಕ್ಷಕರೇ, ವಿಜಯೇಂದ್ರ ಅವರನ್ನ ಶತಾಯಗತಾಯ ಪ್ರಯತ್ನ ಮಾಡಿ ಕಷ್ಟಪಟ್ಟು ಗೆಲ್ಸ್ಕೊಂಡು ಬಂದಿದ್ದಾರೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ಲಿಕ್ಕೆ ಅಷ್ಟೊಂದು ಈಸಿ ಏನಿರಲಿಲ್ಲ. ವಿರೋಧಿಗಳು ವಿರೋಧವನ್ನ ಮಾಡ್ತಾ ಇದ್ರು. ಅದರ ನಡುವೆಯಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸ್ಥಾನವನ್ನ ಕೊಡಿಸ್ತಾರೆ. ಆದ್ರೆ ಈ ಪರಿಸ್ಥಿತಿ ಏನು? ಯಡಿಯೂರಪ್ಪ ಅವ್ರನ್ನ ಯಾರು ಕೇಳ್ತಾ ಇಲ್ಲವೇ? ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಬಿಟ್ರೆ ಮುಂದೆ ಯಾರು? ಶಿಸ್ತಿನ ಪಕ್ಷದಲ್ಲೇ ಹೊಸ ರಾಜ್ಯಾಧ್ಯಕ್ಷನ ಆಯ್ಕೆ ಈಗ ತಲೆನೋವು. ಪಕ್ಷದಲ್ಲಿ ಪದೇ ಪದೇ ಉಲ್ಲಂಘನೆ ಆಗ್ತಾ ಇದೆ ಶಿಸ್ತು. ಹಿರಿಯ ನಾಯಕರ ಶಿಸ್ತನ್ನ ತಡೆಯಲಿಕ್ಕೆ ವಿಜಯೇಂದ್ರಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಂಡು ಕೇಳರಿಯದೆ ಸುಮ್ಮನೆ ಕೂತ್ಕೊಂಡಿರುವಂತಹ ಹೈಕಮಾಂಡ್ ಈಗ ಯಾರನ್ನೋ ರಾಜ್ಯಾಧ್ಯಕ್ಷರನ್ನಾಗಿಸ್ಲಿ ಅಂತ ಹೇಳಿ ಹೈಕಮಾಂಡ್ಗೂ ಕೂಡ ತಲೆನೋವು.
ಕರ್ನಾಟಕ ಬಿಜೆಪಿಯಲ್ಲಿ ಈಗ ಸಮರ್ಥ ನಾಯಕರು ಇಲ್ವೇ ಇಲ್ವಾ? ವಿಜಯೇಂದ್ರ ಮುಂದುವರಿಸಿದ್ರೆ ಬೆನ್ನರ ಬಣ ಸಿಟ್ಟು ವಿಜಯೇಂದ್ರರನ್ನ ಕೈ ಬಿಟ್ರೆ ಬೇರೆ ಸಮರ್ಥ ನಾಯಕರು ಇಲ್ವಾ? ಕಳೆದ ಬಾರಿ ಕಷ್ಟಪಟ್ಟು ಪಕ್ಷ ಸಂಘಟಿಸಿದ್ದಂತಹ ವಿಜಯೇಂದ್ರ ಇದೆಂಥ ದುಸ್ಥಿತಿ, ಮಗನ ರಾಜಕೀಯ ಏಳ್ಗೆಯನ್ನ ಕಾಣದಾಯ್ತ ಯಡಿಯೂರಪ್ಪ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರನ್ನ ಬಿಟ್ರೆ ಮತ್ಯಾರ ಆ ಜಾಗಕ್ಕೆ ಬರಬಹುದು? ಆ ಜಾಗವನ್ನ ವಹಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಯಾರ ಹತ್ರ ಇದೆ? ವಿರೋಧಿ ಬಣ ಮಾತನಾಡ್ಕೊಳ್ತಾ ಇದೆ, ವಿಜಯೇಂದ್ರ ಅವರು ಶತಾಯಗತಾಯ 2ನೇ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರಾಗಬಾರ್ದು, ಇದು ಬಿಜೆಪಿ ಪಕ್ಷ ಅಪ್ಪ ಮಗನ ಪಕ್ಷವಲ್ಲ ಅಂತ ಹೇಳಿ ವಿರೋಧಿ ಬಣ ಪಟ್ಟು ಹಿಡ್ಕೊಂಡು ಕೂತಿದೆ. ನಮಗೇ ಬೇಕು ಅಂತ ಹೇಳೋದಿಲ್ಲ, ವಿಜಯೇಂದ್ರನ ಬಿಟ್ಟು ಬೇರೆ ಯಾರಿಗಾದ್ರೂ ಆ ಸ್ಥಾನವನ್ನ ಕೊಡಿ, ಅವ್ರು ಹೇಗ್ ಮಾಡ್ತಾರೆ ನೋಡೋಣ ಅಂತ ಹೇಳಿ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಆ ಒಂದು ಬಣ ಏನಿದೆ, ವಿರೋಧಿ ಬಣ ಅಥವಾ ವಿಜಯೇಂದ್ರ ಅವರ ಜೊತೆಗಿರುವಂತಹ ಬಣ, ಇವರ ಕಿತ್ತಾಟವನ್ನ ನೋಡಿ ಹೈಕಮಾಂಡ್ ಸೈಲೆಂಟ್ ಆಗ್ಬಿಟ್ಟಿದೆ. ಕಂಡರೂ ಕಾಣದಂಗೆ ಕೂತಿದೆ, ಮೌನವನ್ನ ವಹಿಸಿದೆ, ಜಾಣ ಕುರುಡನ್ನ ವಹಿಸಿದೆ. ಹೆಂಗ್ ಬೇಕಾದ್ರೂ ಕರಿಬಹುದು, ಯಾಕಂದ್ರೆ ಸುಧಾರಿಸ್ಲಿಕ್ಕೆ ಅಂತ ಬರುವಾಗೆಲ್ಲ ಏನೋ ಒಂದಾಗುತ್ತೆ. ಆ ಒಂದು ಕಾರಣಕ್ಕೆ ಎಷ್ಟೇ ದೊಡ್ಡ ಸಮಾರಂಭಗಳನ್ನ ಮಾಡಿ ಯಡಿಯೂರಪ್ಪ ಅವರನ್ನ ಬೈದ್ರು ಕೂಡ ಹೈಕಮಾಂಡ್ ಸೈಲೆಂಟ್ ಆಗುತ್ತೆ. ಆ ಒಂದು ಸಮಾರಂಭಕ್ಕೆ ಚಿತ್ರದುರ್ಗದಲ್ಲೂ ದಾವಣಗೆರೆಯಲ್ಲೂ ನಡೆಯುತ್ತದು ಸಮಾರಂಭ. ಆ ಒಂದು ಸಮಾರಂಭಕ್ಕೆ ಹೈಕಮಾಂಡ್ ಅವರು ಪರ್ಮಿಷನ್ ಕೊಟ್ರೆ ಮಾತ್ರ ಸಮಾರಂಭವನ್ನ ಮಾಡ್ಲಿಕ್ಕೆ ಸಾಧ್ಯ. ಪರ್ಮಿಷನ್ ಹೈಕಮಾಂಡ್ ಕೊಡುತ್ತೆ. ಅವರು ಯಡಿಯೂರಪ್ಪ ಅವರ ವಿರುದ್ಧವಾಗಿ ಲಿಂಬಾವಳಿ ಅವರು ಹಾಗೂ ಸಿಂಹ ಅವರು ಬೈದಿದ್ದು. ವಿಜಯೇಂದ್ರ ಮುಂದಿನ ಸಿಎಂ ಆಗಬೇಕು ಅನ್ನುವಂತಹ ಕನಸು ಭಗ್ನ. 2ನೇ ಬಾರಿ ರಾಜ್ಯಾಧ್ಯಕ್ಷನ ಆಗುವಂತಹ ಒಂದು ನಿಟ್ಟಿನಲ್ಲಿ ಕಷ್ಟಪಟ್ರೆ ಸಿಎಂ ಆಗೋದು ಹಿಂಗೆ. ವಿಜಯೇಂದ್ರ ಮುಂದಿನ ಸಿಎಂ ಆಗಬೇಕು ಅನ್ನುವಂತಹ ಕನಸು ಭಗ್ನ. 2ನೇ ಬಾರಿ ರಾಜ್ಯಾಧ್ಯಕ್ಷರಾಗೋಕೆ ಕಷ್ಟಪಟ್ರೆ ಸಿಎಂ ಆಗೋದು ಹೆಂಗೆ? ಯಡಿಯೂರಪ್ಪನ ಮಗನಿಗೆ ಕೈ ತಪ್ಪುತ್ತಾ ಕರ್ನಾಟಕದ ಸಿಎಂ ಪಟ್ಟ. ಇನ್ನು ಬಾರಿ ದೂರದ ಮಾತದು. 2ನೇ ಬಾರಿ ರಾಜ್ಯಾಧ್ಯಕ್ಷರಾದ್ರೆ ಪಕ್ಷ ಇನ್ನಷ್ಟು ಗಟ್ಟಿ ಮುಂದೆ ಅಧಿಕಾರಕ್ಕೆ ತರಬಹುದು. ಆದ್ರೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಲಿಲ್ಲ ಅಂತಂದ್ರೆ ಸಿಎಂ ಆಗೋದು ಕೂಡ ಸ್ವಲ್ಪ ಕಷ್ಟನೇ. ರಾಜ್ಯಾಧ್ಯಕ್ಷ ಆಗ್ಲೂ ಆಗ್ತಾ ಇಲ್ಲ ಅಂತಂದ್ರೆ ಬಿಂದರಿಗೆ ಅದೇ ಅಸ್ತ್ರವಲ್ವೇ? ಮುಂದೆ ಸಿಎಂ ಆಗುವಂತಹ ಅವಕಾಶ ಬಂದರೂ ಕೂಡ ವಿರೋಧಿಸಲು ಸಿಕ್ಕಿದೆ ಒಂದು ಅಸ್ತ್ರ. ಕರ್ನಾಟಕದಲ್ಲಿ ಮುಗಿದೋಯ್ತಾ BSY ಫ್ಯಾಮಿಲಿಯ ಕಡೆ ಆಟ ಇರುವಂತಹ ಪ್ರಶ್ನೆ. ಎಸ್ ವೀಕ್ಷಕರೇ, ಅಷ್ಟೊಂದು ವೇಗವಾಗಿ ಅಷ್ಟೊಂದು ಬೇಗನೆ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿಯ ಆಟ ಮುಗಿದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಮುಂದಿನ ಸಿಎಂ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇದ್ದಾರೆ. ಯಡಿಯೂರಪ್ಪ ಶತಾಯಗತಾಯ ವಿಜಯೇಂದ್ರ ಅವರನ್ನ ಮುಂದಿನ ಎಲೆಕ್ಷನ್ ನಲ್ಲಿ ಗೆದ್ದು ಬಿಜೆಪಿ ಗೆದ್ದು ಸಾಕಷ್ಟು ಸೀಟುಗಳನ್ನ ತೆಗೆದುಕೊಂಡು ವಿಜಯೇಂದ್ರ ಅವರನ್ನ ಆ ಒಂದು ಸ್ಥಾನದಲ್ಲಿ ಕೂರಿಸಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ, ಮುಂದಕ್ಕೆ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಅವರ ವಿರೋಧಿ ಬಣ ಬಹಳ ಸ್ಟ್ರಾಂಗ್ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.